ಬಹಳ ವರ್ಷಗಳಾದಮೇಲೆ ನಾನು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು, ಕೋಲಾರ ದೇವಸ್ಥಾನಕ್ಕೆ. ಆದ್ದರಿಂದ ಹೋಗಿದ್ದೆ. ಕೆಲಸ ಬಿಟ್ಟ ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೇಗಿದ್ದರೂ ಪುರ್ಸೊತ್ತಾಗಿದ್ದೀನಿ. ಕೆಲಸದಲ್ಲಿದ್ದಾಗಂತೂ ಹೋಗಲಿಕ್ಕೆ ಸಮಯ ಸಿಗಲಿಲ್ಲ ಅಂತೇಳಿ ನಾನು ಹೋದೆ. ಸೊ ಇದು ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಜಿಲ್ಲೆಯಲ್ಲಿರುವಂಥದ್ದು. ಹಾಗೆ ಟಿಕೆಟ್ ತೊಗೊಂಡು ಹೋಗ್ಬೇಕು. ಇಲ್ಲಿ 20 ರೂಪಾಯಿ ಟಿಕೆಟ್ ಇರುತ್ತೆ, ಟಿಕೆಟ್ ರೇಟು. ಟಿಕೆಟ್ ತೊಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ. ನಾನು ಸಹ ಟಿಕೆಟ್ ತೊಗೊಂಡೇ ಹೋದೆ 20 ರೂಪಾಯಿಗೆ ಕೊಟ್ಟು. ನಂತರ ಹೀಗೆ ಲೈನಲ್ಲೆಲ್ಲ ಹೋದೆ. ಲೈನಲ್ಲಿ ಹೋಗಿ ಹಿಂಗೆ ಇರುತ್ತೆ. ವೀಕ್ ಡೇಸಲ್ಲಿ ಏನು ಅಷ್ಟೊಂದು ರಶ್ ಇರಲ್ಲ ಇಲ್ಲಿ, ವೀಕೆಂಡ್ಸಲ್ಲಿ ಮಾತ್ರ ಹಿಂಗೆ ರಶ್ ಇರುತ್ತೆ ಅಷ್ಟೇ. ನಾನು ಹೋಗಿದ್ದು ವೀಕ್ ಡೇಸಲ್ಲಿ, ಕ್ರಿಸ್ಮಸ್ ದಿನ, ಕ್ರಿಸ್ಮಸ್ ರಜೆ ದಿನ. ಸೊ ಹಾಗೆಯೇ ಕೆಲವು ಕಡೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ, ದೇವರು ದರ್ಶನ ಮಾಡ್ಬೋದು, ಬಟ್ ಅದೆಲ್ಲ ಫೋಟೋ ತೆಗಿಲಿಕ್ಕೆ ಬಿಡಲ್ಲ. ಹಿಂಗೆ ಹೊರಗಡೆ ಮಾತ್ರ ಅಲ್ಲಲ್ಲಿ ಇದು ಮಾಡ್ಬೋದು. ಮೇಯ್ನು ದೇವರು ಮಂಜುನಾಥ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಅಲ್ಲೂ ಸಹ ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ. ನಾನು ಕೇಳಿದೆ ಫೋಟೋ ತೊಗೋಬೋದು ಅಂತೇಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಅಲ್ಲಿ ತೊಗೊಳಕ್ಕೆ ಬಿಡಲಿಲ್ಲ ಫೋಟೋನ. ಆದರೆ ಇಲ್ಲಿ ಪ್ರತಿ ದಿವಸ ಅಂದರೆ ಒಂದು ಲೈನಾಗಿ ಹೋಗ್ಬೇಕು. ನಾವು ಯಾವುದೇ ಕಡೆ ಹೋದ್ರೂ ಸಹ ನಮಗೆ ಡೈರೆಕ್ಟಾಗಿ ನಾವು ಮೇಯ್ನು ಶಿವಲಿಂಗ, ಮೇಯ್ನು ದೇವರಿರೋ ಹತ್ರ ಹೋಗೋಕ್ಕಾಗಲ್ಲ, ಮೇಯ್ನ್ ದೇವರು ಪ್ರತಿಷ್ಠಾಪನೆ ಮಾಡಿರೋ ಹತ್ರ ಹೋಗೋಕ್ಕಾಗಲ್ಲ. ತುಂಬ ದೇವಸ್ಥಾನಗಳಿದೆ ಒಳಗಡೆನೆ. 8 ಎಕರೆ ಪ್ರದೇಶದಲ್ಲಿ ಇರುವಂಥದ್ದು ಇದು ಆ್ಯಕ್ಚುಲಿ ಕೋಟಿಲಿಂಗೇಶ್ವರ ದೇವಸ್ಥಾನ. ಅಷ್ಟು ಸಹ ಅಕ್ವೈರ್ ಆಗಿದೆ, ಅಷ್ಟು ಸಹ ಜಾಗ ಫಿಲ್ ಆಗಿದೆ, ಪಾರ್ಕಿಂಗ್ ಅಂತೇಳಿ, ಶಾಪಿಂಗಿಗೆ ಅಂತೇಳಿ, ಹಾಗೆಯೇ ದೇವಸ್ಥಾನಕ್ಕೆ ಅಂತೇಳಿ. ಈಗ ಆಲ್ರೆಡಿ 99 ಲಕ್ಷ ಏನೋ ಆಗಿದೆ. ಇನ್ನೂ ಸ್ವಲ್ಪ 1 ಕೋಟಿಗೆ ಶಿವಲಿಂಗಗಳು ಇನ್ನೂ ಸಹ ಬೇಕಾಗಿದೆ ಅಂತೇಳಿ ಏನೋ ಹೇಳ್ತಾಯಿದ್ರು. ಇದೊಂದು ಮರ ನೋಡಿದೆ, ಈ ಮರದಲ್ಲಿ ತುಂಬ ಹರಕೆಗಳನ್ನು ಹರಕೆ ಕಟ್ಕೊಂಡು ಅದಕ್ಕೆ ದಾರ ಕಟ್ಟಿರೋದು, ತೊಟ್ಲು ಕಟ್ಟಿರೋದು, ಅದೆಲ್ಲ ಮಾಡಿದರು. ಜನರು ತಮ್ಮ ನಂಬಿಕೆಗೆ ತಕ್ಕಂತೆ ಹರಕೆಗಳನ್ನು ಕೇಳಿಕೊಂಡು, ಬೇಡಿಕೆಗಳನ್ನು ಕೇಳಿಕೊಂಡು. ಸೊ ನೋಡಿ, ಇದು ಮರ ನನಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಿತ್ತು. ಯಾಕೋ ಪದೇ ಪದೇ ನೋಡಬೇಕು, ಮತ್ತು ವೀಡಿಯೋ ಮಾಡಿದೆ, ಪದೇ ಪದೇ ನೋಡಬೇಕು ಅಂತಲೂ ಅನ್ನಿಸ್ತಿತ್ತು ನನಗೆ ಮರನ. ಸೊ ಇದು ಎಲ್ಲ ದೇವ್ರುಗಳನ್ನ ನೋಡಾದಮೇಲೆ ಇಲ್ಲಿ ನಾವು ಹೊರಗಡೆ ಬಂದರೆ ಬಸವಣ್ಣ, ಬೃಹದಾಕಾರದ ಬಸವಣ್ಣನ ನೋಡ್ಬೋದು. ಹಾಗೆಯೇ ದೊಡ್ಡದು ಶಿವಲಿಂಗ ಇದೆಯಲ್ಲ, ಅದನ್ನು ನೋಡ್ಬೋದು. ಸೊ ನೋಡಿ, ಇದು ಕೋಟಿಲಿಂಗೇಶ್ವರ ಈಗ ಹೇಗಿದೆ. ಅವಾಗೆಲ್ಲ ಕಲ್ಲಲ್ಲಿ ಮಾತ್ರ ಕಾಣ್ತಿದ್ವಿ, ಇವಾಗೆಲ್ಲ ಶೈನಿಂಗು, ಕಲ್ಲನ್ನು ಶೈನಿಂಗ್ ಮಾಡಿಸಿ ಅದನ್ನೆಲ್ಲ ಕೋಟಿಂಗ್ ಮಾಡಿ ಅದನ್ನು ಸಹ ಮಾಡಿದ್ದಾರೆ ಕೆಲವು ಕಡೆ ಎಲ್ಲ. ಬಟ್ ಒಂದು 4-5 ದೇವಸ್ಥಾನ, ಒಂದು 5-6 ದೇವಸ್ಥಾನಗಳಿದ್ವು ಒಳಗಡೆನೆ. ಆ 5-6 ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ರೂ ಸಹ ಲೈನಾಗಿ ಒಂದಾದ್ಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗಬೇಕು. ಇಲ್ಲಿಗೆ ಬರಬೇಕು ಅಂದ್ರೂ ಸಹ ಮೇಯ್ನು ಈ ದೊಡ್ಡದು ಶಿವಲಿಂಗ ಏನಿದೆ, ಹಾಗೆಯೇ ಬಸವಣ್ಣ ಇದೆ, ಅಲ್ಲಿಗೆ ಬರಬೇಕು ಅಂದ್ರೂ ಸಹ ಎಲ್ಲ ದೇವಸ್ಥಾನಗಳನ್ನು ದಾಟ್ಕೊಂಡೇ ಬರಬೇಕು. ಮತ್ತು ಪ್ರತಿ ದೇವಸ್ಥಾನದ ಹತ್ರನೂ ಸಹ ಅಲ್ಲಿ ಹೆಸರನ್ನು ಹೇಳಿ, ಏನಪ್ಪ ಅದು ನಂಗೆ ಮರ್ತೋಯ್ತು ಹೆಸರು, ಅದೇನು ಮಾಡಿಸ್ತಾರಪ್ಪ, ಅದು ಹೆಸರು ಹೇಳಿ ಮಾಡಿಸುವಂಥದ್ದು. ನಾನು ಅದನ್ನು ಮಾಡಿಸ್ಲಿಲ್ಲ. ಕೆಲವೊಬ್ಬರೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಜಲನ ಬಿಟ್ಟು ಅದೇನು ನನಗೆ ಗೊತ್ತಾಗ್ತಾಯಿಲ್ಲ, ಅದು ಪದ ಏನು ಬಳಸಿದ್ರು ಅಂತೇಳಿ. ಸೊ ಹೀಗಿದೆ ಪ್ರಸ್ತುತ ಹೇಗಿದೆ ಅಂತೇಳಿ ನಾನು ವೀಡಿಯೋ ಮಾಡಬೇಕು ಅನ್ನಿಸ್ತು. ನನ್ನ ವೀಡಿಯೋ ಲಾಗಲ್ಲಿ ಕೆಲಸದಲ್ಲಿದ್ದಾಗ ಡೈಲಿ ಒಂದೊಂದು ವಿಷಯಗಳನ್ನ ಹೇಳ್ಕೊಂಡು ಲಾಗ್ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದೆ ನಾನು ನನ್ನ ಯೂಟ್ಯೂಬ್ ಚಾನಲ್ನ. ಆದರೆ ಪ್ರತಿದಿನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಇವಾಗ ನಾನು ಇದನ್ನು ಮಾಡಬೇಕು ಅಂತೇಳಿ ಅಲ್ಲಲ್ಲಿಗೆ ಹೋದಾಗ ಕೆಲವು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಹೊಸ ಪ್ಲೇಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಆಗಾಗ ನಾನು ವೀಡಿಯೋ ಲಾಗನ್ನು ಮಾಡ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹನುಮಂತ ಅಲ್ಲಿ ಕೆಲವರು ಪೂಜೆ ಮಾಡಿ ಇಟ್ಟಿರ್ತಾರಲ್ಲ, ಅಕ್ಕಿ ಕಾಳನ್ನು ತಿಂತಾಯಿದ್ರು ಹನುಮಂತ ಅವ್ರನ್ನ ನೋಡಿ ಖುಷಿಯಾಯಿತು ನನಗೆ ತುಂಬ. ಅವ್ರ ಜೊತೆ ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಅವ್ರು ಎದುರುಕೋಬಿಟ್ರು ಅನಿಸುತ್ತೆ. ಪರ್ಸರಿ ಅಂತ ನನಗೆ ಭಯ.
ಆಹಾರ ಕಿತ್ಕೋತಾರೆ, ಆಹಾರ ಕೊಡಲ್ಲ ಅಂತ ಅವ್ರಿಗೆ ಭಯ, ಏನು ಮಾಡೋಣ. ಸೊ ಆಮೇಲೆ ಹಿಂಗೆ ನೋಡಿಕೊಂಡೆಲ್ಲ ಬಂದೆ. ಅಲ್ಲಿ ಅರ್ಚಕರಿಗೂ ಸಹ ಹಾಗೆಯೇ ಭಕ್ತಾದಿಗಳು ಕೆಲವು ಬಂದಿದ್ದವ್ರಿಗೂ ಸಹ ಜಗಳನೇ ಆಗೋಯ್ತು. ಯಾಕೆ ಅಂತಂದರೆ ಅದೇನೋ ಲೈನ್ ವಿಷಯಕ್ಕೆ ತುಂಬ ಜನ ಇದ್ದಾರೆ, ಬೇಗ ಬೇಗ ಕಳಿಸಲ್ಲ, ಮಾತಾಡ್ತಾ ನಿಂತ್ಕೋತಾರೆ ಪುರೋಹಿತರುಗಳು ಅಂತೇಳಿ ಜಗಳನೇ ಆಗೋಯ್ತು. ಆಮೇಲೆ ಜಗಳ ಆದಾಗ ಒಬ್ಬರು ಕಿರಿಯ ಅರ್ಚಕರು, ತುಂಬ ಚಿಕ್ಕ ಏಜು ಹುಡುಗನಿಗೆ ಅವರು ಅರ್ಚಕರಾಗಿದ್ದಾರೆ. ಅವರೊಂದು ಇದು ಸರ್ಕಾರಿ ದೇವಸ್ಥಾನ ಅಲ್ಲ, ಇದು ಪ್ರೈವೇಟು, ಯಾರು ಬೇಕಾದರೂ ನೋಡೋದಾದರೆ ನೋಡ್ಬೋದು, ಕೇಳೋದಾದರೆ ಕೇಳ್ಬೋದು, ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ಹೋಗೋದಾದರೆ ಹೋಗ್ಬೋದು. ಇಲ್ಲಿ ಯಾರು ಏನು ಹೇಳೋಂಗಿಲ್ಲ, ನಿಮ್ಮ ಇಷ್ಟ, ಅದು ಒತ್ತಾಯ ಇಲ್ಲ. ಲೈನಲ್ಲಿ ಬರಬೇಕು, ಲೈನಲ್ಲಿ ಹೋಗಬೇಕು. ಇದೇನು ಸರ್ಕಾರಿ ದೇವಸ್ಥಾನ ಅಲ್ಲ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿಲ್ಲ, ಖಾಸಗಿದು ಅಂತೇಳಿ ಅವಾಜನೆ ಹಾಕ್ಬಿಟ್ಟ ಅರ್ಚಕರು. ಯಾಕೇನು ಗೊತ್ತಿಲ್ಲ, ಅದೇನಾಯಿತು ಅಂತ ಗೊತ್ತಿಲ್ಲ ಸರಿಯಾಗಿ, ಬಟ್ ಅಲ್ಲಿ ಇದು ಮಾಡಿದ್ರು ನೋಡಿ. ನನಗಂತೂ ಖುಷಿ ಆಯಿತು ಕೋಟಿಲಿಂಗೇಶ್ವರಕ್ಕೆ ಭೇಟಿ ನೀಡಿದ್ದು, ಇಷ್ಟೊಂದು ಶಿವಲಿಂಗಗಳನ್ನ ನೋಡಿ. ಸ್ವಲ್ಪ ಸ್ವಚ್ಛತೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಏನಂದರೆ ಅಲ್ಲಿ ನಾನು ನೋಡಿದಾಗ ಒಬ್ಬರು ಮಾಲೆ ಹಾಕಿಸ್ಕೊಂಡಿದ್ದವರು ಈ ಶಿವಲಿಂಗಗಳಿಗೆ ಪೂಜೆ ಮಾಡಿ ಹೂವೆಲ್ಲ ಹಾಕಿರ್ತಾರಲ್ಲ, ಆ ಹೂವನ್ನು ಅಲ್ಲಿಯವರೇನೆ, ಆ್ಯಕ್ಚುಲಿ ಅವರು ಅಲ್ಲಿ ಸಿಬ್ಬಂದಿನೇ ಮಾಲೆ ಹಾಕಿಸ್ಕೊಂಡಿದ್ರು. ಆದರೆ ಯಪ್ಪ ತೂರಾಡ್ತಿದ್ರು, ಎಣ್ಣೆ ಹೊಡೆದ್ಬಿಟ್ಟು ತೂರಾಡ್ತಿದ್ರು. ತೂರಾಡ್ಕೊಂಡೇ ಶಿವಲಿಂಗಕ್ಕೆ ಹಾಕಿದ್ದು ಒಂದು ಸ್ವಲ್ಪ ಅದೇನೇನೋ ಒರೆಸ್ತಾ ಇದ್ರು, ತೂರಾಡ್ಕೊಂಡು ಕೆಲವರನ್ನು ಬೈಕೊಂಡು. ಹಂಗೇನೆ ನಾನು ನೋಡಿದೆ ಇಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಕೊನೆಯದಾಗಿ ನಾವು ವಿಸಿಟ್ ಮಾಡ್ಬೋದಂಥ ಒಂದು ದೇವಸ್ಥಾನ ಅಂತಂದರೆ ಅಲ್ಲಿ ಶನಿದೇವರ ಒಂದು ದೇವಸ್ಥಾನವೂ ಇದೆ. ಎಲ್ಲಿ ಶನಿ ದೇವರುಗಳಿದೆಯೋ ಅಲ್ಲೆಲ್ಲ ಎಳ್ಳು ಎಣ್ಣೆ ಅದೆಲ್ಲ ಅರ್ಪಣೆ ಮಾಡ್ತೀವಲ್ಲ, ಆ ರೀತಿ ಅರ್ಪಣೆ ಸಹ ಮಾಡ್ಬೋದು. ಅದೇ ರೀತಿ ಇಲ್ಲೂ ಸಹ ಅರ್ಪಣೆ ಮಾಡಿದ್ವಿ. ಆ್ಯಕ್ಚುಲಿ ಸಾಯಿಬಾಬಾ ದೇವಸ್ಥಾನವೂ ಸಹ ಇದೆ, ನೋಡಿದೆ ನಾನು ಅಲ್ಲಿ. ಇದಿಷ್ಟು ಕೋಟಿಲಿಂಗೇಶ್ವರ ದೇವಸ್ಥಾನದ ಒಂದು ದೇವಸ್ಥಾನ. ಸೊ ನನ್ನ ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ.